ಯುಗಾದಿ ಬಂದಿತೆಂದರೆ ಎಲ್ಲೆಡೆಯಲ್ಲಿ ಸಂತೋಷ ಸಂಭ್ರಮ. ಚೈತ್ರ ಮಾಸದಿಂದ ವಸಂತ ಋತು ಆರಂಭವಾಗುತ್ತದೆ. ಆಗ ಗಿಡ ಮರಗಳೆಲ್ಲ ಚಿಗುರಿ ಹೂ ಬಿಟ್ಟು ಹಸಿರಾಗಿ ನಳನಳಿಸುತ್ತಿರುತ್ತವೆ. ಯುಗಾದಿಯ ದಿನ ಬೇವು ಬೆಲ್ಲವನ್ನು ಸೇವನೆ ಮಾಡುತ್ತಾರೆ. ಬೇವು ಬೆಲ್ಲವು ಸುಖ ದುಃಖ, ರಾತ್ರಿ ಹಗಲು ಇವುಗಳ ಸಂಕೇತಗಳಾಗಿವೆ. ಮಾನವರ ಬದುಕಿನಲ್ಲಿ ಸುಖ ದುಃಖಗಳು ಅವಿಭಾಜ್ಯ ಅಂಗಗಳು. ಈ ಎರಡನ್ನು ಸಮದೃಷ್ಟಿಯಿಂದ ಸವಿಯುವುದನ್ನು ಕಲಿಯಲೆಂದೇ ಯುಗಾದಿ ಎಂದು ಬೇವು ಬೆಲ್ಲವನ್ನು ಸೇವಿಸುತ್ತಾರೆ. ಕಹಿ ಬೇವನ್ನು ಅನೇಕ ವಿಧಗಳಲ್ಲಿ ಸೇವಿಸಬಹುದು. ಕಹಿಬೇವು ಬೆಲ್ಲದ ಪಾನಕ ಮಾಡಿಯೂ ಸಹ ಸೇವಿಸಬಹುದು. ಈಗ ಕಹಿಬೇವು ಬೆಲ್ಲದ ಪಾನಕ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ಕಹಿಬೇವಿನ ಪಾನಕ ಮಾಡಲಿಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಕಹಿಬೇವು ಸ್ವಲ್ಪ, ಒಣಶುಂಠಿ ಪೌಡರ್ 3/4 ಚಮಚ, ಕತ್ತರಿಸಿದ ಲಿಂಬೆಹಣ್ಣು 1, ಮೆಣಸಿನ ಪೌಡರ್ 1/2 ಚಮಚ, ಜೋನಿ ಬೆಲ್ಲ 4ರಿಂದ 5 ಚಮಚ. ಜೋನಿ ಬೆಲ್ಲ ಇಲ್ಲ ಅಂದ್ರೆ ಬೆಲ್ಲದ ಪೌಡರ್ ತಗೊಳ್ಬಹುದು. ಇದು ನಿಮಗೆ ಪಾನಕ ಎಷ್ಟು ಸಿಹಿ ಆಗಬೇಕೋ ಅದಕ್ಕನುಸಾರವಾಗಿ ತಗೊಳ್ಳಿ. ಯಾಲಕ್ಕಿ ಪೌಡರ್ 1 ಚಮಚ. ಪಾನಕ ತಯಾರಿಸಲಿಕ್ಕೆ ಶುದ್ಧವಾದ ಕುಡಿಯುವ ನೀರು. ಈಗ ಪಾನಕನ ಹೇಗ್ ಮಾಡೋದು ಅಂತ ನೋಡೋಣ. ಈಗ ಕಹಿಬೇವಿನ ಪಾನಕನ ಹೇಗ್ ಸಿದ್ಧ ಮಾಡೋದು ನೋಡೋಣ. ಮೊದಲಿಗೆ ನೀರು ಹಾಕೊಳ್ಳೋಣ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ. ಅದಾದ್ಮೇಲೆ ಬೆಲ್ಲ ಹಾಕೊಳ್ಳೋಣ. ಈ ಬೆಲ್ಲನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಜೋನಿ ಬೆಲ್ಲ ಆಗಿರೋದ್ರಿಂದ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸತಿ ಹೀಗೆ ಸುಮ್ಮನೆ ರಫ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೀನಿ. ಇದಕ್ಕೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈಗ ಒಂದೊಂದೇ ಸಾಮಾನನ್ನ ಇದಕ್ಕೆ ಸೇರಿಸ್ತಾ ಬರೋಣ. ಮೊದಲಿಗೆ ಶುಂಠಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇದು ಸ್ವಲ್ಪ ಯಾಲಕ್ಕಿ ಪೌಡರ್, ಆಮೇಲೆ ಸ್ವಲ್ಪ ಮೆಣಸಿನ ಪೌಡರ್ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಇದರದ ಪರಿಮಳ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಮಾಡಬೇಕಾದ್ರೆ ನಿಮಗೆ ಒಂದು ಒಳ್ಳೆ ಪರಿಮಳ ಕೊಡುತ್ತಿದ್ದು. ಈಗ ಸ್ವಲ್ಪ ಕಹಿಬೇವಿನ ಎಲೆಗಳನ್ನ ಹಾಕೊಳ್ಳಿ. ಈಗ ರುಚಿಕರವಾದ ಆರೋಗ್ಯಕರವಾದ ಕಹಿಬೇವು ಮತ್ತೆ ಜೋನಿ ಬೆಲ್ಲದಿಂದ ಸಿದ್ಧಪಡಿಸಿದ ಕಹಿಬೇವಿನ ಪಾನಕ ಸಿದ್ಧ. ಈಗ ಪಾನಕನ ಗ್ಲಾಸ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನೀವು ಖಂಡಿತ ಇದನ್ನ ಟ್ರೈ ಮಾಡಿ. ಸಿಹಿ ಕಹಿಯಾದ ಸಾತ್ವಿಕವಾದ ಯುಗಾದಿ ಹಬ್ಬಕ್ಕೆ ಕಹಿಬೇವಿನ ಮತ್ತೆ ಜೋನಿ ಬೆಲ್ಲದಿಂದ ತಯಾರಿಸಿದಂತಹ ಪಾನಕ ಸಿದ್ಧವಾಗಿದೆ. ನೋಡಿದ್ರಿ ಅಲ್ವಾ ಬೇವಿನ ಪಾನಕ ತಯಾರಿಸುವ ವಿಧಾನ. ಈ ಪಾನಕ ಬಹಳ ರುಚಿಕರವಾಗಿಯೂ ಆರೋಗ್ಯಕರವಾಗಿಯೂ ಇರುತ್ತದೆ. ಕಹಿಬೇವಂತೂ ಮಾನವನ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಶತಾಯುವೃದ್ಧಿರ್ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ
ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂದು ಆಯುರ್ವೇದವು ಬೇವಿನ ಮಹಿಮೆಯನ್ನು ಸಾರಿದೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ಲೋಕಾರ್ಪಣೆ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.